ಬರೀ 2,85,000 ರೂಪಾಯಿ ಗಾಡಿ ಕೊಡೋಣ ಸರ್. 2,85,000 ಗೆ ಪೆಟ್ರೋಲ್ ವೇರಿಯಂಟ್ 2017 ಮಾಡೆಲ್ ಗಾಡಿ ಕೊಡೋಣ. ಸಿಂಗಲ್ ಓನರ್ ಎಸ್ ವೇರಿಯಂಟ್ ಬರೀ ಇದನ್ನು ಸಹ 30,000 ಚಿಲ್ಲರೆ ಓಡಿದೆ ಗಾಡಿ, 35,000 ಓಡಿದೆ. ಸೆಕೆಂಡ್ ಓನರ್ ಗಾಡಿ ಬರುತ್ತೆ, ಇದನ್ನ ಆಫರ್ ಪ್ರಯುಕ್ತ ಬರೀ 3,85,000 ರೂಪಾಯಿ ಗಾಡಿ ಕೊಡೋಣ. ಗಾಡಿ ಎಕ್ಸಲೆಂಟ್ ಇದೆ ಸರ್, ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ 8-8.5 ಲಕ್ಷ ಇದೆ. ಓಪನ್ ಆಗಿ ಚೆಕ್ ಮಾಡ್ಕೊಂಡು ಆಮೇಲೆ ಬಂದು ತಗೊಂಡು ಅಲ್ಲಿ ನಮ್ಮ ಇಂಡಿ ಕಾರ್ಸ್ ಇಂದ ಬರೀ 7 ಲಕ್ಷ ಗಾಡಿ ಕೊಡೋಣ. 7,25,000ಕ್ಕೆ 2019 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಸಿಂಗಲ್ ಓನರ್ ಎಸ್ ವೇರಿಯಂಟ್ ಬರೀ ಇದನ್ನು ಸಹ 30,000 ಚಿಲ್ಲರೆ ಓಡಿದೆ ಗಾಡಿ, 35,000 ಓಡಿದೆ. ಸಿಂಗಲ್ ಓನರ್ ಎಸ್ ವೇರಿಯಂಟ್ ಬರೀ ಇದನ್ನು ಸಹ 30,000 ಚಿಲ್ಲರೆ ಓಡಿದೆ ಗಾಡಿ, 35,000 ಓಡಿದೆ. ಇಡೀ ಬ್ಯಾಂಗ್ಳೂರಲ್ಲಿ ವಾರಂಟಿ ಕೊಡಲ್ಲ 3 years ಯಾರನ್ನು, ನಾವು ಬಿಡಲ್ಲ. ಹಬ್ಬದ ಆಫರ್ಗೆ ಬರೀ 3.5 ಲಕ್ಷ ಗಾಡಿ ಕೊಡೋಣ. ಬರೀ 3.5 ಲಕ್ಷಕ್ಕೆ ನಿಮ್ಗೆ ಇಟಿಒ ಸಿಗ್ತಿರೋದು. ಸಿಂಗಲ್ ಓನರ್ ಬರೀ 30,000 ಓಡಿದೆ ಸರ್ ಗಾಡಿ, ಬರೀ 30,000 ಓಡಿದೆ ವಿತ್ ರೆಕಾರ್ಡೆಡ್ ಸಮೇತ ಗಾಡಿ. ಸಿಂಗಲ್ ಓನರ್ ಎಸ್ ವೇರಿಯಂಟ್ ಬರೀ ಇದನ್ನು ಸಹ 30,000 ಚಿಲ್ಲರೆ ಓಡಿದೆ ಗಾಡಿ, 35,000 ಓಡಿದೆ. ಸರ್ ಒನ್ ಆಫ್ ಲೋಡಿಗೆ ಬಂದು 2011 ಮಾಡಲ್ ಸಿಂಗಲ್ ಓನರ್ ಗಾಡಿ, ಇದು ಬರೀ 30,000 ಚಿಲ್ಲರೆ ಓಡಿದೆ ಗಾಡಿ. ಪ್ರೈಸ್ ಬಂದು ನಿಮ್ಗೆ ಮಾರ್ಕೆಟ್ ಗಿಂತ ಎಲ್ಲಾರು ಚೆಕ್ ಮಾಡ್ಕೊಳ್ಳಿ ಸರ್, ಬರೀ 3,25,000 ರೂಪಾಯಿ ಗಾಡಿ ಕೊಡೋಣ ಸರ್. ಸಿಂಗಲ್ ಓನರ್ ಎಸ್ ವೇರಿಯಂಟ್ ಬರೀ ಇದನ್ನು ಸಹ 30,000 ಚಿಲ್ಲರೆ ಓಡಿದೆ ಗಾಡಿ, 35,000 ಓಡಿದೆ. ಆ ಗಾಡಿ ಬಂದು ಬರೀ 3,95,000ಕ್ಕೆ ಫೈನಲ್ ಮಾಡೋಣ ಸರ್. 3,95,000ಗೆ ಸ್ಕೋಡಾ ನಿಮ್ಗೆ ಸಿಗ್ತಿರೋದು. ಬರೀ 5 ಲಕ್ಷ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 5,25,000ಕ್ಕೆ ಈ ಗಾಡಿ ಸಿಗ್ತಿರೋದು. ಅಂಡ್ ಸಿಂಗಲ್ ಓನರ್ VXi ಸಿಂಗಲ್ ಓನರ್ ಎಸ್ ವೇರಿಯಂಟ್ ಬರೀ ಇದನ್ನು ಸಹ 30,000 ಚಿಲ್ಲರೆ ಓಡಿದೆ ಗಾಡಿ, 35,000 ಓಡಿದೆ. ಬರೀ 2,85,000 ರೂಪಾಯಿ ಗಾಡಿ ಕೊಡೋಣ ಸರ್. 2,85,000ಗೆ ನಿಮ್ಗೆ ಹೋಂಡಾ ಜಾಜ್ ರೆಕಾರ್ಡೆಡ್ ಗಾಡಿ ನಿಮ್ಗೆ ಸಿಗ್ತಿರೋದು. 17 ಮಾಡಲ್ 6.5-7 ಲಕ್ಷ ಕಮ್ಮಿ ಯಾರು ಹಾಕಿಲ್ಲ, ನಾನು 5,95,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಬ್ರೋ ಫಸ್ಟ್ ಗಾಡಿ ಹೋಗೋದಕ್ಕಿಂತ ದಸರಾ ಹಬ್ಬ ಬರ್ತಿದೆ, ದಸರಾ ಹಬ್ಬಕ್ಕೆ ಏನು ಗ್ಯಾರಂಟಿ ವಾರಂಟಿ? ಸರ್ ದಸರಾ ಹಬ್ಬಕ್ಕೆ ಗ್ಯಾರಂಟಿ ವಾರಂಟಿ, ಇಡೀ ಬ್ಯಾಂಗ್ಳೂರಲ್ಲಿ ವಾರಂಟಿ ಕೊಡಲ್ಲ 3 years ಯಾರನ್ನು, ನಾವು ಬಿಡಲ್ಲ. ಆತರ ಒಂದೇನೆ ಸಿಂಪಲ್ ಮಾತು. ಅದ್ರ ಜೊತೆಗೆ ಎಲ್ಲಾ ಸರಿ ವಾರಂಟಿ ಕೊಡ್ತಾ ಇದ್ದೋ 3 years, ಬಟ್ ಈ ಸರಿ ದಸರಾ ಹಬ್ಬ ಕಳಿಯೋವರೆಗೂ ಮಾತ್ರ ಈ ಆಫರ್ ವಿತ್ ಸರ್ವಿಸ್ ಕಂಪ್ಲೀಟ್. ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್, ಡೋರ್ ಗ್ರೀಸಿಂಗು, ಕ್ಯಾಲಿಬರ್ ಗ್ರೀಸಿಂಗು, ಜನರಲ್ ಚೆಕಪ್, ಹೆಡ್ಲೈಟ್, ಇದೆಲ್ಲ ಕಂಪ್ಲೀಟ್. ಒಂದು ಕಾರ್ದು ಏನು 10,000 ಕಿಲೋಮೀಟರ್ ಸರ್ವಿಸ್ ಬರುತ್ತೆ, ಅದು ಕಂಪ್ಲೀಟ್ ಡೆಲಿವರಿ ಟೈಮಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದೀವಿ. 1 ರೂಪಾಯಿ ಚಾರ್ಜಸ್ ಇರಲ್ಲ. ಸೊ ಕಾರ್ ಮೇಲೆ ಅಡಿಷನಲ್ ಏನಾದ್ರು ಚಾರ್ಜಸ್ ಇರುತ್ತಾ ಸರ್? ಸರ್ ಕಾರ್ ಅಲ್ಲಿ ಡಿಪೆಂಡ್, ವ್ಯಾಪಾರ ಮಾಡ್ಬೇಕಾದ್ರೆ ಹೇಳಿರ್ತೀವಿ, ಅವ್ರಿಗೆ ತುಂಬಾ ಇರ್ತವೆ. 3 years ವಾರಂಟಿ ಇದೆ, 1 year ವಾರಂಟಿ ಇದೆ, ಎಲ್ಲಾ ತರನು ಆಫರ್ಸ್ ಇದೆ. 1 year ತಗೊಂಡ್ರೆ ನಾರ್ಮಲ್ ಆಗಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ, 3 years ಗೆ ಚಾರ್ಜಬಲ್ ಇರುತ್ತೆ, ಟರ್ಮ್ ಅಂಡ್ ಕಂಡೀಷನ್ ಇರುತ್ತೆ. ಬಂದ್ ಗಾಡಿ ನೋಡ್ಲಿ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪ್ಲೀಟ್ ಎಲ್ಲ. ಸರ್ ಫಸ್ಟ್ ಗಾಡಿ ಸ್ಕೋಡಾ ಇಂದ ಸ್ಟಾರ್ಟ್ ಮಾಡೋಣ ಸರ್. ಸರ್ ಸ್ಕೋಡಾ ಬಂದು ರ್ಯಾಪಿಡ್, ಇದು 2019 ಮಾಡಲ್ ಪೆಟ್ರೋಲ್ ಗಾಡಿ, ಟಾಪ್ ಎಂಡ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಗಾಡಿ. ನೆನ್ನೆನೆ ಬಂದಿರೋದು ಇನ್ನುವೆ. ಗಾಡಿ ಎಕ್ಸಲೆಂಟ್ ಇದೆ ಸರ್, ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ 8-8.5 ಲಕ್ಷ ಇದೆ. ಓಪನ್ ಆಗಿ ಚೆಕ್ ಮಾಡ್ಕೊಂಡು ಆಮೇಲೆ ಬಂದು ತಗೊಂಡು ಅಲ್ಲಿ ನಮ್ಮ ಇಂಡಿ ಕಾರ್ಸ್ ಇಂದ ಬರೀ 7 ಲಕ್ಷ ಗಾಡಿ ಕೊಡೋಣ. 7,25,000ಕ್ಕೆ 2019 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಲಿಮಿಟೆಡ್ ವೇರಿಯಂಟ್, ರೆಕಾರ್ಡೆಡ್ ಓಡಿರೋದು ಸರ್, ಫುಲ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡೋಣ ಸರ್. ಓಕೆ ನೆಕ್ಸ್ಟ್ ಗಾಡಿ ಮತ್ತೊಂದು ಹೋಂಡಾದಲ್ಲಿ ಸರ್ 2018 ಮಾಡಲ್ ಗಾಡಿ, ಇದನ್ನು ನ್ಯೂ ಶೇಪ್ ಪೆಟ್ರೋಲ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಹೋಂಡಾ ಸಿಟಿ. ವಿ ಟಾಪ್ ಎಂಡ್ ಬರುತ್ತೆ, ಇದನ್ನು ಪ್ಯೂರ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗ್, ಡೈಮಂಡ್ ಕಟ್ ಮ್ಯಾಗ್ವಿಲ್ ಬರುತ್ತೆ ಗಾಡಿಲಿ. ನೀವು ಚೆಕ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಫಿಶ್ ಆಂಟಿನಾ ಬರುತ್ತೆ ಇದರಲ್ಲಿ ನಿಮ್ಗೆ. ಅದ್ರ ಜೊತೆಗೆ ನ್ಯೂ ಶೇಪ್ ಬರುತ್ತೆ ಗಾಡಿ. ಮಾರ್ಕೆಟ್ ಅಲ್ಲಿ 9.5 ಲಕ್ಷ ಹಾಕೊಂಡಿದ್ದಾರೆ ಸರ್, ನಮ್ಗೆ ಬರೀ 9 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ನ್ಯೂ ಶೇಪ್ ಗಾಡಿ ಈ ಸರಿ IND ಕಾರ್ಸ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ನ್ಯೂ ಶೇಪ್ ಗಾಡಿಗಳೇ ಇರೋದು. ನ್ಯೂ ಮಾಡೆಲ್ ಗಾಡಿ, ನ್ಯೂ ಶೇಪ್, ರೆಕಾರ್ಡೆಡ್ ವಿತ್ ವಾರಂಟಿ ಸಮೇತ. ಅಂಡ್ ಸಿವಿಲ್ ಏನಾದ್ರು ಚೆನ್ನಾಗಿದ್ರೆ ಸರ್ 0 ಡೌನ್ ಪೇಮೆಂಟ್ ಆರಾಮಾಗಿ ಆಗುತ್ತೆ ಸರ್. ಸಿವಿಲ್ ಸ್ಕೋರ್ ಚೆನ್ನಾಗಿದ್ದು, ಸ್ಯಾಲರಿ ಇದ್ದು ಎಲ್ಲ ಇತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲೂ ಮಾಡ್ಕೊಡ್ತೀನಿ. ಅದೇ ತರ ಪ್ರೊಫೈಲ್ ಇರಬೇಕು ಮೈನ್. ಶೋರ್. ಹಾಗೆ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ಸರ್ ವೋಲ್ಕ್ಸ್ವ್ಯಾಗನ್ ಎಮಿಯೋ 2017 ಮಾಡಲ್ ಗಾಡಿ, ಸಿಂಗಲ್ ಓನರ್, ಬರೀ 30,000 ಓಡಿದೆ ಸರ್ ಗಾಡಿ, ಬರೀ 30,000 ಓಡಿದೆ ವಿತ್ ರೆಕಾರ್ಡೆಡ್ ಸಮೇತ. ಗಾಡಿ ಎಕ್ಸಲೆಂಟ್ ಕಂಡೀಷನ್, 37,000 ಓಡಿದೆ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಮಾರ್ಕೆಟ್ ಅಲ್ಲಿ 6.5-7 ಲಕ್ಷ ಹಾಕೊಂಡಿದ್ದಾರೆ ಸರ್, ಬರೀ ನನಗೆ 5,85,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ ಸರ್. 5,85,000ಗೆ ಬರೀ 37,000 ಓಡಿರೋ ಗಾಡಿ ವೋಲ್ಕ್ಸ್ವ್ಯಾಗನ್ ಆಮಿಯೋ ವಿತ್ 2017 ಮಾಡಲ್. 2017 ಮಾಡಲ್ ಆಗಿರುತ್ತೆ ನಿಮ್ಗೆ. ಇದ್ರ ಮೇಲೇನು ಬೇಸ್ಡ್ ಆನ್ ದ ಸಿಬಿಲ್ ಸ್ಕೋರ್ ಆಗಿರುತ್ತೆ, 0 ಡೌನ್ ಪೇಮೆಂಟ್. ಅಂಡ್ ಗಾಡಿ ನೋಡಬಹುದು. ಯಾವ ವೇರಿಯಂಟ್ ಅಂತ ಹೇಳಿದ್ರಿ ಸರ್? ಸರ್ ಇದು ಬಂದು ಮಿಡ್ ವರ್ಷನ್, ಮಿಡ್ ವೇರಿಯಂಟ್ ಆಗಿರುತ್ತೆ. ಬ್ಯಾಕ್ ಪ್ರೊಫೈಲ್ ಚೆನ್ನಾಗಿದೆ, ಬರೀ 37,000 ರೆಕಾರ್ಡೆಡ್. ಕಂಫರ್ಟ್ ಲೈನ್ ಬರುತ್ತೆ ಗಾಡಿ. ಅಂಡ್ ಗಾಡಿ ಪ್ರೈಸ್ ಕಮ್ಮಿ ಮಾಡ್ತೀರಾ ಬಂದ್ರೆ? ಸರ್ ಬರ್ಲಿ ಹೆಚ್ಚು ಕಮ್ಮಿ, ಬಟ್ 50,000 ಲಕ್ಷ ಎಲ್ಲ ಎಕ್ಸ್ಪೆಕ್ಟೇಷನ್ ಇದ್ರೆ ಆಗಲ್ಲ ಓಪನ್. ಸರ್ ಸ್ಲೈಟ್ಲಿ ಹೆಚ್ಚು ಕಮ್ಮಿ ಮಾಡೋಣ. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್, 2014 ಮಾಡಲ್, 3rd ಓನರ್ ಆಗಿದೆ, ಡೀಸೆಲ್ ಗಾಡಿ, ಹೈಲೈನ್, ಟಾಪ್ ಎಂಡ್. ಈ ಗಾಡಿನ ಬರೀ 3.5 ಲಕ್ಷ ಗಾಡಿ ಕೊಡೋಣ ಸರ್.
3,50,000 ಗೆ ಹೈಲೈನು ನಿಮ್ಗೆ ಡೀಸೆಲ್ ವೇರಿಯಂಟ್ ಓಡಿರೋ ಸರ್ ಇದು ಸರ್ ಓಡಿರೋದು 80,000 ಓಡಿದೆ. 2014 ಮಾಡಲ್ ಐಲೈನ್ ಡೀಸೆಲ್ ಪೋಲೋ 2014 ಅದನ್ನು ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, 3.5 ಲಕ್ಷ ಕೊಡೋಣ ನಾವು. ಓಕೆ, ಗಾಡಿ ನೋಡಬಹುದು ನಿಮಗೆ ಹೈಲೈನು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್, ಏರ್ ಬ್ಯಾಗು. 92,000 ಓಡಿರೋ ಗಾಡಿ ಅಂಡ್ ಇಂಟೀರಿಯರ್ ನಿಮಗೆ ತೋರಿಸಿದ್ರೆ ವೆಲ್ ಮೇಂಟೈನ್ಡ್ ಡೀಸೆಲ್ ವೇರಿಯಂಟ್. ಅಂಡ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ ಬರ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 5,000 ಒಂದು 340 ಮಾಡ್ಕೊಟ್ಬಿಡೋಣ ಹೋಗಿ ಸರ್. 3,40,000ಕ್ಕೆ ಕರ್ನಾಟಕ ನಂಬರ್ ಆಗಿರುತ್ತೆ ನಿಮ್ಗೆ, ಬನ್ನಿ ಮಾತಾಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ಹೋಂಡಾ ಜಾಜ್, ಹಾ. ಇದು ನೆನ್ನೆನೆ ಬಂದಿರೋದು 2010 ಮಾಡಲ್, FC ಎಲ್ಲ ಡಾಕ್ಯುಮೆಂಟೇಶನ್ ರನ್ನಿಂಗ್ ಇದೆ. ಓಕೆ ಸೆಕೆಂಡ್ ಓನರ್, ಪೆಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಓಕೆ ಗಾಡಿಲಿ ಡುವೆಲ್ ಏರ್ ಬ್ಯಾಗು, ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಗುಡ್ ಇಯರ್, ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಗಾಡಿಲಿ. ಒಂದು ಸ್ಕ್ರಾಚಸ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ, ರೆಕಾರ್ಡೆಡ್ ಸಮೇತ ಕೊಡೋಣ ಗಾಡಿನ. ಬರೀ 2,85,000 ರೂಪಾಯಿ ಗಾಡಿ ಕೊಡೋಣ ಸರ್. 2,85,000 ಗೆ ನಿಮ್ಗೆ ಹೋಂಡಾ ಜಾಜು ರೆಕಾರ್ಡೆಡ್ ಗಾಡಿ ನಿಮ್ಗೆ ಸಿಗ್ತಿರೋದು, ಅದು ಕರ್ನಾಟಕ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ಎಕೋ ಸ್ಪೋರ್ಟ್ಸ್ ಸರ್ ಇಕೋ ಸ್ಪೋರ್ಟ್ಸ್ 2016 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಎಲ್ಲಿಗೆ ಟೈಟಾನಿಯಂ ಬರುತ್ತೆ ಗಾಡಿ ಇದು ಒಂದು. Okay. ಇವತ್ತು ನೋಡ್ಕೊಳ್ಳಿ 16 ಮಾಡಲ್, ಆಟೋಮೆಟಿಕ್ ಟೈಟಾನಿಯಂ, ಪೆಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಮಾರ್ಕೆಟ್ ಅಲ್ಲಿ ಏನಿಲ್ಲ ಅಂದ್ರೂ 6.7 ಲಕ್ಷ ಮೇಲೆ ಇದೆ ಸರ್. ನಿಮ್ ಚಾನಲ್ ವೈಸ್ ಇಂದ ಬಂದವ್ರಿಗೆ ಬರೀ 5,85,000 ರೂಪಾಯಿ ಗಾಡಿ ಕೊಡೋಣ ಸರ್. 5,85,000 ಗೆ ಆಟೋಮೆಟಿಕ್ ವೇರಿಯಂಟ್. ಮೈಲೇಜ್ ಸರ್ ಮೈಲೇಜ್ ಸಿಟಿಲಿ 10 ರಿಂದ 12 ಬರುತ್ತೆ, ಹೈವೇಲಿ 14 ಗಂಟೆ ಬರುತ್ತೆ ಸರ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ತೋರಿಸೋದಾದ್ರೆ ವಿತ್ ಸನ್ ರೂಫ್ ಗಾಡಿ ಹುಡ್ಕೋರ್ಗೆ ಯಾವ್ದು ಸರ್? ಸ್ಕೋಡಾ ಸೂಪರ್. ಅಂಡ್ ಗಾಡಿ ನೋಡಬಹುದು, ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತಿದೀನಿ, ಮ್ಯಾಗ್ ವೀಲ್ಸ್ ಎಲ್ಲ ಆಡ್ ಆನ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟ್ ಸರ್? ಹೌದು ಸರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಅದು. 2012 ಮಾಡಲ್, ಪೆಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಬರುತ್ತೆ. ಎಲಿಗೆನ್ಸ್ ಮಾಡಲ್ ಗಾಡಿ ಇದು. ಓಕೆ, ಗಾಡಿ ಎಕ್ಸಲೆಂಟ್ ಇದೆ. ಗಾಡಿನ ಮಾರ್ಕೆಟ್ ಅಲ್ಲಿ 7.5-8 ಲಕ್ಷ ಹಾಕೊಂಡಿದ್ದಾರೆ, ಬರೀ 6.5 ಲಕ್ಷಕ್ಕೆ ಗಾಡಿ ಕೊಡೋಣ ಸರ್. 6,50,000 ಗೆ ಈ ಗಾಡಿ ಸಿಕ್ತಿರೋದು ವಿತ್ ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಸನ್ ರೂಫ್ ಬರುತ್ತೆ ನಿಮ್ಗೆ. ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ಫೀಚರ್ಸ್ ಎಲ್ಲ ನೋಡಬಹುದು, ಫುಲ್ಲಿ ಟಾಪ್ ಅಂಡ್ ಆಗಿರೋದ್ರಿಂದ, ಸನ್ ರೂಫ್ ಆಗಿರೋದ್ರಿಂದ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ ಸರ್. ನೆಕ್ಸ್ಟ್ ಇದು ಬಂದು Hyundai i10 2011 ಮಾಡಲ್ ಗಾಡಿ ಬರುತ್ತೆ. ಪೆಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಮ್ಯಾಗ್ನಾ ವೇರಿಯಂಟ್, ನ್ಯೂ ಶೇಪ್ ಬರುತ್ತೆ. VVT ಕಪ್ಪ ಇಂಜಿನ್ ಬರುತ್ತೆ ಇದರಲ್ಲಿ. ನ್ಯೂ ಮಾಡಲ್, ನೀವು ಚೆಕ್ ಮಾಡ್ಕೋಬಹುದು. ಟೈರ್ ಆಗ್ಲಿ, ಕಂಫರ್ಟ್ ಆಗ್ಲಿ, ಫುಲ್ಲಿ ಲೋಡೆಡ್ ಬರುತ್ತೆ ಗಾಡಿಲಿ. ಬರೀ 2,85,000 ರೂಪಾಯಿ ಗಾಡಿ ಕೊಡೋಣ ಸರ್. 2,85,000 ಗೆ ನ್ಯೂ ಶೇಪ್ ಕಪ್ಪ ಇಂಜಿನ್ 2011 ಮಾಡಲ್ ಕೊಡೋಣ ಸರ್. ಒಂದು 2,50,000 ಆಗತ್ತಾ ಸರ್ ಇದಕ್ಕೆ? ಸರ್ ಬರ್ಲಿ ಸರ್, ಹೆಚ್ಚು ಕಮ್ಮಿ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಫಿಕ್ಸ್ ಅಂದ್ರೆ ಆಗಲ್ಲ. ಯಾವಾಗ್ಲೂ ಫೋನ್ ಅಲ್ಲಿ ನಾವ್ ಹೇಳೋ ಪ್ರೈಸೇ ಬೇರೆ ಇರುತ್ತೆ, ಬಂದಾಗ ಆನ್ ಟೇಬಲ್ ಆಗ ಪ್ರೈಸಸ್ ಬೇರೆ ಇರ್ತವೆ. ಯಾವಾಗ್ಲೂ ಬಂದಿ ಮುಂದೆ ಕುತ್ಕೊಂಡು ಗಾಡಿ ನೋಡ್ಕೊಂಡು ಇಷ್ಟ ಆಯ್ತಾ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಿದ್ರೆ ವ್ಯವಹಾರ ಆಗ್ತವೆ. ಯಾವಾಗ ವಿಡಿಯೋದಲ್ಲಿಕ್ಕಿಂತ ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ಒಂದು ಬೇರೆ ಲುಕ್ ಕಾಣುತ್ತೆ. ಹೌದು, ಯಾವಾಗ ಏನ್ ಎಕ್ಸಾಕ್ಟ್ ಬೇರೆ ಕಡೆಗೂ ಈ ಕಡೆಗೂ ಏನ್ ಮ್ಯಾಚ್ ಆಗ್ತಾ ಇದೆ ಅಂಡ್ ಇಲ್ಲಿ ಏನ್ ಸರ್ವಿಸ್ ಸಿಗ್ತಾ ಇದೆ ಎಲ್ಲ ಅಪ್ಡೇಟ್ ಆಗುತ್ತೆ. ಗಾಡಿಗಳು 10 ಲಕ್ಷ ಗಾಡಿ 5 ಲಕ್ಷಕ್ಕೂ ಸಿಗ್ತವೆ, 5 ಲಕ್ಷ ಗಾಡಿ 10 ಲಕ್ಷಕ್ಕೂ ಸಿಗ್ತವೆ. ಬಟ್ ಅದ್ರ ತಕ್ಕನಾಗಿ ಕ್ವಾಲಿಟಿ ಇರ್ತವೆ, ಅದು ಚೆಕ್ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ಹೋಂಡಾ ಮೊಬಿಲಿಯೋ. ಓಕೆ, ಇದು ಬಂದು 2015 ಮಾಡಲ್, ಸೆಕೆಂಡ್ ಓನರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ವಿ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ, ನೀವು ಚೆಕ್ ಮಾಡ್ಕೋಬಹುದು. ಇನ್ಬಿಲ್ಟ್ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಲೋಡೆಡ್ ಬರುತ್ತೆ. ಈ ಗಾಡಿನ ಬಂದು 5,85,000 ರೂಪಾಯಿಗೆ ಮಾಡ್ಕೊಡೋಣ ಸರ್. 5,85,000 ಗೆ ಸಿಗುತ್ತೆ ನಿಮ್ಗೆ. ಅಂಡ್ 7 ಸೀಟರ್ ಗಾಡಿ ಆಗಿರುತ್ತೆ. ಅಂಡ್ ಯಾವ ತರ ಬರುತ್ತೆ? ಟಾಪ್ ಎಂಡ್ ಬರುತ್ತೆ. ಆಮೇಲೆ ABS, ಏರ್ ಬ್ಯಾಗು, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಮ್ಯಾಗ್ ವೀಲ್, ಸೆಂಟ್ರಲ್ ಲಾಕಿಂಗ್, ಪ್ರತಿ ಒಂದು ಆಪ್ಷನ್ ಬರುತ್ತೆ ನಿಮ್ಗೆ. ಶೋರ್. ನೆಕ್ಸ್ಟ್ ಗಾಡಿ ಸರ್ i20. ಸರ್ i20 ಬಂದು 2014 ಮಾಡಲ್, ಸಿಂಗಲ್ ಓನರ್, ಲಾಯರ್ ಗಾಡಿ, ಪೆಟ್ರೋಲ್, ಮ್ಯಾಗ್ನಾ ಆಪ್ಷನಲ್ ವೆಹಿಕಲ್ ಇದು. ನಿಮ್ಗೆ ನೋಡಬಹುದು ಸೆಂಟ್ರಲ್ ಲಾಕಿಂಗ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಸ್ಟೇರಿಂಗ್ ಕಂಟ್ರೋಲ್ಸ್ ಅಂಡ್ ಮ್ಯಾಗ್ವಿಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಲಿ. ಬರೀ ತಗೋಬೇಕು, ಓಡಾಡ್ಬೇಕು ಸರ್. ಫುಲ್ ಕಂಪ್ಲೀಟ್ ಲೋಡೆಡ್ ಇದೆ ಗಾಡಿ. ಪ್ರೈಸ್ ಬಂದು 5,45,000 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 5,45,000 ಡ್ರಿವನ್ ಆಗಿರೋದು ಸರ್ ಇದು? ಸರ್ ಡ್ರಿವೆನ್ ಆಗಿರೋದು ಬಂದು 75,000 ರೆಕಾರ್ಡೆಡ್ ಗಾಡಿ. ಹೌದು. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು XUV 500 ಸೋಲ್ಡ್ ಔಟ್ ಸರ್. ಇವಾಗಿನ್ನು ಜಸ್ಟ್ ಸೋಲ್ಡ್ ಔಟ್ ಗಾಡಿ. ಜೆಟ್ಟಾ. ಓಕೆ, ಹೇಳಿ ಸರ್. ವೋಲ್ಕ್ಸ್ವ್ಯಾಗನ್ ಜೆಟ್ಟಾ ಡೀಸೆಲ್ 2 ಲೀಟರ್ ಇಂಜಿನ್ ಬರುತ್ತೆ. ಮಿಡ್ಲ್ ವರ್ಷನ್ ಬರುತ್ತೆ ಇದು. 2012 ಮಾಡಲ್, ಡೀಸೆಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. 5,85,000 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಸರ್. 5,85,000 ನೆಗೋಷಿಯಬಲ್ ಆಗುತ್ತೆ. ಜೆಟಾ ಯಾರು ನೋಡ್ತಾರೋ, ವ್ಯಾಮಿಯೋ ನೋಡಿದ್ರಿ, ಜೆಟಾ ನೋಡಿದ್ರಿ, ಯಾವ್ದಾದ್ರು ವೆಂಟೋ ಇದೆಯಾ ಸರ್? ಸರ್ ವೆಂಟೋ ಇಲ್ಲ, ಸ್ಕೋಡಾ ರ್ಯಾಪಿಡ್ ಕೊಡೋಣ ಸರ್. ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ WRV 2018 ಮಾಡಲ್ WRV ಸರ್. ಇದು ಪೆಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, S ವೇರಿಯಂಟ್ ಬರುತ್ತೆ ಗಾಡಿ. ಮಾರ್ಕೆಟ್ ಅಲ್ಲಿ ಇವತ್ತು ಚೆಕ್ ಮಾಡ್ಕೊಳ್ಳಿ, 2018 WRV ಏನಿಲ್ಲ ಅಂತ ಅಂದ್ರೂ 6.5 ಮೇಲೆನೆ ಇದೆ ಹೊರತು ಯಾವ್ದು ಕೆಳಗಡೆ ಇಲ್ಲ. ನಮ್ಮ ಇಂಡಿಕರ್ಸ್ ಅಲ್ಲಿ ಬರೀ 5,85,000 ರೂಪಾಯಿ ಗಾಡಿ ಕೊಡೋಣ. ಓನರ್ ಸರ್? ಸರ್ ಸಿಂಗಲ್ ಓನರ್. ಡ್ರಿವನ್ ಆಗಿರೋದು 65,000. 65,000 ಒಂದು ಫೈನಲ್ ಸರ್.
ಸರ್ ಆಲ್ರೆಡಿ ಹೇಳ್ಬಿಟ್ಟಿರೋದೇ ಫೈನಲ್ ಎಲ್ಲ ಈಗ ಐದ್ ಪೂಜೆ ಆಫರ್ ನಡೀತಾ ಇರೋದಕ್ಕೆ 5,85,000 ಮಾರ್ಕೆಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅವರು, ಅದಾದ್ಮೇಲೆ ಕಂಪೇರ್ ಮಾಡಿ ಬರ್ಲಿ. ಇದಕ್ಕಿಂತ ಕಮ್ಮಿ ಇದೆ ಅಂದ್ರೆ ಇನ್ನೂ ಕಮ್ಮಿ ಕೊಡೋಣ ಸರ್. ಶೋರ್. ನೆಕ್ಸ್ಟ್ ಗಾಡಿ ಸರ್ ರೆಕ್ಸ್ಟಾನ್. ಸರ್ ಇದು ರೆಕ್ಸ್ಟಾನ್ ಬಂದು 2014 ಮಾಡಲ್ ಗಾಡಿ ಬರುತ್ತೆ, ಡೀಸೆಲ್ RX5 ಬರುತ್ತೆ, ಕರ್ನಾಟಕ ವೆಹಿಕಲ್. ಗಾಡಿ ಎಕ್ಸಲೆಂಟ್ ಇದೆ, XUV ಹೋಗ್ತಾ ಇರೋರು. ಗಾಡಿ ಬಿಲ್ಡ್ ಕ್ವಾಲಿಟಿ ಆಗ್ಲಿ, ಒಳ್ಳೆ ಕಂಫರ್ಟ್ ಝೋನ್ ಆಗ್ಲಿ, ಒಳ್ಳೆ ಮೈಲೇಜ್ ಆಗ್ಲಿ ಎಲ್ಲ ಚೆನ್ನಾಗಿರುತ್ತೆ. ಅಂಡ್ ಸಖತ್ತಾಗಿರುತ್ತೆ ಬಿಲ್ಡ್ ಕ್ವಾಲಿಟಿಯಿಂದ. ಗಾಡಿ ಓಡಿಸೋ ಫೀಲಿಂಗ್ ಬೇರೆ ಇರುತ್ತೆ. ಓನರ್ ಸರ್ ಇದು? ಸರ್ ಓನರ್ ಬಂದು ಸೆಕೆಂಡ್ ಓನರ್ ಗಾಡಿ. ಪ್ರೈಸಿಂಗ್ ಬಂದು ಬರೀ 5,95,000 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ. 5,90,000ಕ್ಕೆ ನಿಮ್ಗೆ ರೆಕ್ಸ್ಟಾನ್ ಸಿಗ್ತಿರೋದು. ಅಂಡ್ 14 ಮಾಡಲ್ ಗಾಡಿ ಕೊಡ್ತಾ ಇರೋದು ಅದನ್ನು. ಡ್ರಿವನ್ ಆಗಿರೋದು ಸರ್ ಇದು? ಸರ್ ಆಲ್ಮೋಸ್ಟ್ 1 ಲಕ್ಷ ಓಡಿದೆ. 1 ಲಕ್ಷ ರೆಕಾರ್ಡ್ ಸಿಗುತ್ತೆ. ಹೌದು. ಓಕೆ. ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಮೊಬಿಲಿಯೋನಾ? ಹೋಂಡಾ ಮೊಬಿಲಿಯೋ. ಮತ್ತಿನ್ನೊಂದು ಹೇಳಿ ಸರ್, ಹೋಂಡಾ ಮೊಬಿಲಿಯೋ ಇನ್ನೊಂದು ಬಂದು ಇದು 2016 ಮಾಡಲ್ ಗಾಡಿ. ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದು ಟಾಪ್ ಎಂಡ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಹಾಕ್ಸಿದ್ದಾರೆ, ಟಚ್ ಸ್ಕ್ರೀನ್ ಹಾಕಿದ್ದಾರೆ, ಸೆಂಟ್ರಲ್ ಲಾಕಿಂಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ಲೀಟ್ ಲೋಡೆಡ್ ಬರುತ್ತೆ ಗಾಡಿ ಇದು. ಇದನ್ನ ಬಂದು 6.5 ಲಕ್ಷ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 6,25,000 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓನರ್ ಎಷ್ಟು ಹೇಳಿದ್ರಿ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಡ್ರಿವನ್ ಬಂದು 75,000 ವಿತ್ ಹಿಸ್ಟ್ರಿ ಸಮೇತ ಕೊಡೋಣ. ನೆಕ್ಸ್ಟ್ ಗಾಡಿ ಸರ್ ಬ್ಲಾಕ್ ಕಲರ್. ಸರ್ ಬ್ಲಾಕ್ ಕಲರ್ ಆಡಿ 2015 ಮಾಡಲ್, ಆಟೋಮೆಟಿಕ್ 3 ಲೀಟರ್ ಇಂಜಿನ್ ಗಾಡಿ. ಡೆಲ್ಲಿ ಗಾಡಿ ಇದು, ವಿತ್ NOC ಸಮೇತ 9.5 ಲಕ್ಷ ಕೊಡೋಣ ಸರ್. ಸಿಂಗಲ್ ಓನರ್. ಸೆಕೆಂಡ್ ಓನರ್. ಡ್ರಿವನ್ ಆಗಿರೋದು ಸರ್ ಇದು? ಸರ್ ಡ್ರಿವನ್ ಆಗಿರೋದು 85,000, 90,000 ಓಡಿದೆ. ಕೆ ಆದ್ರೆ ಸರ್, ಅಂದ್ರೆ ಕೆ ಮಾಡ್ಬೇಕಾದ್ರು ಕೊಡ್ತೀವಿ, ಅದ್ರ ಚಾರ್ಜಸ್ ಏನಿರುತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಅಂದ್ರೆ ಕೆ ಬೇಕಾದ್ರೂ ಮಾಡ್ಕೊಡ್ತೀನಿ. ಎಷ್ಟಾಗ್ಬೋದು ಸರ್? ಸರ್ ಅಂದಾಜಾಗ 1.5 ಇಂದ 2 ಆಗ್ಬೋದು. 2 ಲಕ್ಷ. ಓಕೆ. ನೆಕ್ಸ್ಟ್ ಸರ್? ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ 2013 ಮಾಡಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಎಲಿಗೆನ್ಸ್ ಮಾಡಲ್ ವಿತ್ ಆಟೋಮೆಟಿಕ್ ಗಾಡಿ ಇದು. ಪೆಟ್ರೋಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಗಾಡಿ ಬಂದು ಬರೀ 3,95,000ಕ್ಕೆ ಫೈನಲ್ ಮಾಡೋಣ ಸರ್. 3,95,000ಗೆ ಸ್ಕೋಡಾ ನಿಮ್ಗೆ ಸಿಗ್ತಿರೋದು. ಓನರ್ ಎಷ್ಟು ಹೇಳಿದ್ರಿ ಸರ್? ಸರ್ ಸೆಕೆಂಡ್ ಓನರ್ 2013 ಮಾಡಲ್, ಎಲಿಗೆನ್ಸ್ ಮಾಡಲ್ ಗಾಡಿ ಅದುವೆ. ಎಲಿಗೆನ್ಸ್ ಟಾಪ್ ಎಂಡ್ ಮಾಡಲ್. ಇವತ್ತು ಏನಿಲ್ಲ ಅಂದ್ರೆ 4.5 ಇದೆ ಮಾರ್ಕೆಟ್ ಅಲ್ಲಿ. ಆಯ್ತು ಪೂಜೆ ಆಫರ್ ಅಲ್ಲಿ ಬರೀ 3,95,000 ರೂಪಾಯಿ ಗಾಡಿ ಕೊಡೋಣ ಸರ್. ಓಡಿರೋದು ಸರ್ ಇದು? ಸರ್ ಓಡಿರೋದು 85,000. 85,000. ನೆಕ್ಸ್ಟ್ ಗಾಡಿ ಸರ್ ಸೆಲೆರಿಯೋ. ಓಕೆ ಸರ್ ಸೆಲೆರಿಯೋ ಬಂದು 2014 ಮಾಡಲ್, ಆಟೋಮೆಟಿಕ್, ಸೆಕೆಂಡ್ ಓನರ್ ಗಾಡಿ. VXI ಬರುತ್ತೆ ವೇರಿಯಂಟ್. ಪ್ರೈಸ್ ಬಂದು ನಿಮ್ಗೆ ಮಾರ್ಕೆಟ್ ಗಿಂತ ಎಲ್ಲಾರು ಚೆಕ್ ಮಾಡ್ಕೊಳ್ಳಿ ಸರ್, ಬರೀ 3,25,000 ರೂಪಾಯಿ ಗಾಡಿ ಕೊಡೋಣ ಸರ್. ಸರ್ ಒಂದೇ ಒಂದು ಫೈನಲ್ ಪ್ರೈಸ್ 3 ಲಕ್ಷ ಆಗುತ್ತೆ ಸರ್? ಸರ್ 3 ಲಕ್ಷಕ್ಕಂತ ನಿಜ ಆಗಲ್ಲ, ಕೊಟ್ಟಿರೋದೇ ರೀಸನಬಲ್ ಪ್ರೈಸ್. ಒಂದ್ 5,000 ರೂಪಾಯಿ ಆ ಕಡೆ ಈ ಕಡೆ ಮಾಡ್ಕೊಡ್ತೀನಿ ಸರ್. 3,25,000 ಹೇಳಿದೀನಿ, ಇನ್ನೊಂದು 5,000 ಆ ಕಡೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿರೋದು ಬಂದು 71,000 ಓಡೈತೆ. 71,025 ನಿಮ್ಗೆ ಬಂದ್ಬಿಟ್ಟು ಇದು ಧಾರವಾಡ ಅಥವಾ ಹುಬ್ಳಿ ಪಾಸಿಂಗ್ ಆಗಿರೋದು. ಹೌದು. ನೆಕ್ಸ್ಟ್ ಗಾಡಿ ಸರ್? ಫೋರ್ಡ್ ಫಿಗೋ 2016 ಮಾಡಲ್, ಸಿಂಗಲ್ ಓನರ್ ಗಾಡಿ ವಿತ್ ಲೋಡೆಡ್, ಟಾಪ್ ಎಂಡ್ ಬರುತ್ತೆ ಗಾಡಿ. ಇದು ಬಂದು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ನಿಮ್ಗೆ ಗಾಡಿ ಚೆಕ್ ಮಾಡ್ಕೋಬಹುದು. 16 ಮಾಡಲ್ ಗಾಡಿ, ನ್ಯೂ ಶೇಪ್. ಬರೀ 4.25 ಲಕ್ಷಕ್ಕೆ ಗಾಡಿ ಕೊಡೋಣ ಸರ್. 4,25,000ಕ್ಕೆ ನಿಮ್ಗೆ ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ಫೋರ್ಡ್ ಫಿಗೋ. ನಿಮ್ಗೆ ಫುಲ್ಲಿ ಟಾಪ್ ಅಂಡ್ ಟೈಟಾನಿಯಮ್? ಇಲ್ಲ ಮಿಡ್ ವೇರಿಯಂಟ್ ಆಗಿರುತ್ತೆ. ನೆಕ್ಸ್ಟ್ ಗಾಡಿ ಸರ್ i20 ವರ್ಣ. ಇಲ್ಲ ವರ್ಣ. 2 ವರ್ಣ ಇದೆ ಸರ್. ಆಟೋಮೆಟಿಕ್ ಬೇನವ್ರಿಗೆ ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಬೇಕು ಅನ್ನೋ ಮ್ಯಾನ್ಯುವಲ್ ಇದೆ, ಪೆಟ್ರೋಲ್ ಬೇಕು ಅನ್ನೋರಿಗೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕು ಅನ್ನೋ ಡೀಸೆಲ್ ಇದೆ. ಯಾವ ಆಪ್ಷನ್ ಇದೆ? ಯಾವ ಆಪ್ಷನ್ ಬೇಕೋ ಎಲ್ಲ ಆಪ್ಷನ್ ಅಲ್ಲೂ ಇದೆ. ಟೋಟಲ್ 4 ಗಾಡಿ ವರ್ಣ ಇದಾವೆ. 2011 ಮಾಡಲ್ ಇದೆ, 2013 ಮಾಡಲ್ ಇದೆ, 2014 ಮಾಡಲ್ ಇದೆ, 2015 ಮಾಡಲ್ ಇದೆ. ಡೀಸೆಲ್ ಆಟೋಮೆಟಿಕ್ ಇದೆ, ಡೀಸೆಲ್ ಮ್ಯಾನ್ಯುವಲ್ ಇದೆ, ಪೆಟ್ರೋಲ್ ಮ್ಯಾನ್ಯುವಲ್ ಇದೆ. ಎಲ್ಲಾ ತರ ಗಾಡಿಗಳು ಇದಾವೆ ವರ್ಣ. ಈ ಗಾಡಿ ಸರ್? ಸರ್ ಇದು ಬಂದು 2013 ಮಾಡಲ್, ಡೀಸೆಲ್ SX ವೇರಿಯಂಟ್ ಗಾಡಿ. ಸೆಕೆಂಡ್ ಓನರ್ ಬರುತ್ತೆ, 85,000 ಗಾಡಿ ಓಡಿದೆ. ಫುಲ್ಲಿ ಲೋಡೆಡ್, ಟಾಪ್ ಎಂಡ್ ಬರುತ್ತೆ ಇದು ಗಾಡಿ. ಪ್ಯೂರ್ ಲೆದರ್ ಸೀಟ್ಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟಬಲ್, ಪ್ರತಿ ಒಂದು ಬರುತ್ತೆ. 5.25 ಲಕ್ಷ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 5,25,000ಕ್ಕೆ ನಿಮ್ಗೆ ಈಗ ಸಿಗ್ತಿರೋದು, ಬಟ್ ನೆಗೋಷಿಯೇಟ್ ಆಗುತ್ತೆ. ಮಾಡ್ಕೊಡೋಣ, ನೆಗೋಷಿಯೇಟ್ ಮಾಡೋಣ ಸರ್. ವರ್ಣ ವೆಲ್ ಮೇಂಟೈನ್ ಆಗಿರೋದು ಗಾಡಿ. ಅಂಡ್ ನೆಕ್ಸ್ಟ್ ಇನ್ನೊಂದು ವರ್ಣ ಇರೋದು ಸರ್? ಸರ್ 2015 ಮಾಡಲ್, ಆಟೋಮೆಟಿಕ್, ಸೆಕೆಂಡ್ ಓನರ್, 90,000 ಗಾಡಿ ಓಡಿದೆ, 94,000 ಓಡಿದೆ, ರೆಕಾರ್ಡೆಡ್ ಓಡಿದೆ. ವಿತ್ SX ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಈ ಗಾಡಿನ. 5,95,000 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 5,90,000. ಅಂಡ್ ಮೈಲೇಜ್ ಸರ್ ಅದಕ್ಕೆ? ಆರಾಮಾಗಿ 18-20 ಬರುತ್ತೆ ಸರ್. ಆಟೋಮೆಟಿಕ್, ಡೀಸೆಲ್. ಆಟೋಮೆಟಿಕ್ ಅಲ್ಲಿ ಡೀಸೆಲ್ ಅನ್ನು ಮೈಲೇಜ್ ಚೆಕ್ ಮಾಡ್ಕೊಳ್ಳಿ, ಗೂಗಲ್ ಎಲ್ಲ ಕೊಟ್ಟಾರೆ, ಚೆಕ್ ಮಾಡ್ಕೊಂಡು ಆಮೇಲೆ ತಗೊಂಡೋಗಿ, ನೋ ಇಶ್ಯೂಸ್. ನೆಕ್ಸ್ಟ್ ಇರೋದು ಸರ್? ಸರ್ ವರ್ಣ, ಅದನ್ನು 2014 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್, SX. ಇದು ಸಹ ಟಾಪ್ ಎಂಡ್. ಯಾವ್ದು ಎಲ್ಲಾ ಗಾಡಿ ಟಾಪ್ ಎಂಡ್ ಇರೋದು, ಯಾವ್ದು ಮಿಡ್ ಲೋಷನ್ ಇಲ್ಲ. ಈ ಗಾಡಿನೂ 5.25 ಲಕ್ಷ ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ. ಅಂಡ್ ಈ 4 ಗಾಡಿ ಮೇಲೆ ಸರ್ ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಎಷ್ಟಾಗ್ಬೋದು ಸರ್? ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲೂ ಮಾಡ್ಕೊಡ್ತೀನಿ.
ಇಲ್ಲ ಅಂದ್ರೆ ನಾರ್ಮಲ್ 1 ಲಕ್ಷ ಇಟ್ಕೊಳ್ಳಿ, 50,000ದಿಂದ 1 ಲಕ್ಷ ಡೌನ್ ಪೇಮೆಂಟ್. 4 ಗಾಡಿ ಮೇಲೂ ಅಂಡ್ ಮಿನಿಮಮ್ ಒಂದು 50,000 ಇಟ್ಕೊಂಡ್ರು ಆಗುತ್ತೆ ಅಂತ. 50ರಿಂದ 1 ಲಕ್ಷ. ನೆಕ್ಸ್ಟ್ ಗಾಡಿ ಸರ್. ಸರ್ ಸಿಯಾಜ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, VXI ವೇರಿಯಂಟ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಈ ಗಾಡಿನ ಬಂದು ನಿಮ್ಗೆ ಬರೀ 5 ಲಕ್ಷ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 5,25,000ಕ್ಕೆ ಈ ಗಾಡಿ ಸಿಗ್ತಿರೋದು. ಅಂಡ್ ಸಿಂಗಲ್ ಓನರ್ VXI ಗಾಡಿ. ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ 2 ಏರ್ ಬ್ಯಾಗ್ ಬರೋದು. ಅಂಡ್ ಒಂದು ಫೈನಲ್ ಅಂದ್ರೆ ಫೈನಲ್ 5 ಲಕ್ಷ 15, 5 ಲಕ್ಷ 10,000. ಇಲ್ಲ, ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಮಾಡೋಣ, ಬರ್ಲಿ ವ್ಯೂವರ್ಸ್ಗಳು, ಅವ್ರಿಗೆ ಏನ್ ಗಾಡಿ ಇಷ್ಟ ಆಗ್ಲಿ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಓಕೆ ಆಯ್ತು ಅಂದ್ರೆ ಮಾತಾಡೋಣ. ಖಂಡಿತ ಸರ್. ನೆಕ್ಸ್ಟ್ ಸರ್ 17 ಮಾಡಲ್ ಗಾಡಿ, VXI ವೇರಿಯಂಟ್ ಗಾಡಿ ಬಂದು ಸಿಂಗಲ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. VXI ಪ್ಲಸ್ ಇದು ಆಕ್ಚುಲಿ 17 ಅಲ್ಲಿ ಇರೋದು VXI ಪ್ಲಸ್. ಅದು ಪ್ರೈಸ್ ಬಂದು ನಿಮ್ಗೆ 5,95,000 ಫೈನಲ್ ಮಾಡೋಣ. 5,95,000. ಎಲ್ಲಾ ಪ್ರೈಸಿಂಗು ಚೆಕ್ ಮಾಡ್ಕೊಳ್ಳಿ ಸರ್. ಏನಿಲ್ಲ ಅಂದ್ರೂ ಅವರು ನನಗೆ ಗೊತ್ತಿರಂಗೆ 17 ಮಾಡಲ್ 6.5 7 ಲಕ್ಷ ಕಮ್ಮಿ ಯಾರು ಹಾಕಿಲ್ಲ. ನಾನು 5,95,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಹೋಂಡಾ ಸಿಟಿ ಇದೆ, ಹೋಂಡಾ ಸಿಟಿ ಸ್ಕೋಡಾ ರ್ಯಾಪಿಡ್ ಇದೆ. ಸ್ಕೋಡಾ ರ್ಯಾಪಿಡ್ 2015 ಮಾಡಲ್, ಆಟೋಮೆಟಿಕ್, ಎಲಿಗೆನ್ಸ್ ಮಾಡಲ್, ಡೀಸೆಲ್ ಗಾಡಿ. ಇವತ್ತಿನ ಮಾರ್ಕೆಟ್ ಬೇಡ ಅಂದ್ರೆ 5.5 ಮೇಲಿದೆ. ನಮ್ದು ಬರೀ ಆಫರ್ ಅಲ್ಲಿ 4,85,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಸಿಂಗಲ್ ಓನರ್ ಗಾಡಿ, ಡೀಸೆಲ್, ಎಲಿಗೆನ್ಸ್, ಟಾಪ್ ಅಂಡ್ ಆಟೋಮೆಟಿಕ್ ಅದುವೆ. DSG ಗೇರ್ ಬಾಕ್ಸ್, ABS, ಏರ್ ಬ್ಯಾಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಇನ್ಬಿಲ್ಟ್ ಸಿಸ್ಟಮ್ ಪ್ರತಿ ಒಂದು ಬರುತ್ತೆ. ಏನಿಲ್ಲ, ಎಲ್ಲ ಆಪ್ಷನ್ ಇದೆ ಅಂತ. ಎಲ್ಲ ಟಾಪ್ ಅಂಡ್ ಇದು. ಓಕೆ, ಫೈನಲ್. ನೆಕ್ಸ್ಟ್ ಯಾವ ತೋರಿಸ್ತೀರಾ ಸರ್? ಹೋಂಡಾ ಸಿಟಿ ನ್ಯೂ ಶೇಪ್, 20ರಿಂದ 25 ಮೈಲೇಜ್ ಬರುತ್ತೆ ಆರಾಮ್ಸೆ ಗಾಡಿಲಿ. ಹೋಂಡಾ ಸಿಟಿ ID ಡೆಕ್ ಇಂಜಿನ್, 2015 ಮಾಡಲ್, ನ್ಯೂ ಶೇಪ್ ಗಾಡಿ. ಇದನ್ನು ಸಹ 6.5 ಇದೆ ಮಾರ್ಕೆಟ್ ಅಲ್ಲಿ. ಬರೀ ಆಫರ್ ಅಲ್ಲಿ 5,85,000 ರೂಪಾಯಿ ಗಾಡಿ ಕೊಡೋಣ ಸರ್. 5,85,000ಗೆ ಹೋಂಡಾ ಸಿಟಿ ನ್ಯೂ ಶೇಪ್ ಅಲ್ಲಿ ನಿಮಗೆ ಅದು ನ್ಯೂ ಶೇಪ್ 15 ಮಾಡಲ್ ಕೊಡೋಣ. ನೆಕ್ಸ್ಟ್ ಸರ್ ಮತ್ತೊಂದು. ಸರ್ ಬೆಲೆನೋ ಸೋಲ್ಡ್ ಔಟ್ ಎಲ್ಲ ಆಗೋಯ್ತು. ಕಸ್ಟಮರ್ ಒಳಗೆ ಕೂತಿದ್ದಾರೆ, ಡೆಲಿವರಿ ಕೊಡ್ಬೇಕು. ಅದನ್ನು ಸೋಲ್ಡ್ ಔಟ್. ಹೋಂಡಾ ಜಾಜ್ ಇದೆ ನೋಡಿ, ಹೇಳಿ. ಹೋಂಡಾ ಜಾಜ್ ಬಂದು 2015 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ S ವೇರಿಯಂಟ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಬರುತ್ತೆ ಗಾಡಿ. ಫುಲ್ಲಿ ಲೋಡೆಡ್ ಬರುತ್ತೆ ಗಾಡಿಲಿ. ಎಲ್ಲಾ ತರನು ಮೈಲೇಜ್ ವೈಸ್ ಅಲ್ಲಿ ನಿಮ್ಗೆ 16ರಿಂದ 18 ಮೈಲೇಜ್ ಬರುತ್ತೆ ಗಾಡಿ. ಬಿಲ್ಡ್ ಒಂದೇ ಒಂದು ಆಕ್ಸಿಡೆಂಟ್ ಹಿಸ್ಟ್ರಿ ಆಗ್ಲಿ ಏನು ಇಲ್ಲ, ಎಕ್ಸ್ಟ್ರಾ ಕ್ಲಾಸ್ ಇದೆ ಗಾಡಿ. ಬರೀ 4,95,000 ರೂಪಾಯಿ ಗಾಡಿ ಕೊಟ್ಬಿಡೋಣ. 4,95,000ಕ್ಕೆ ಡ್ರಿವನ್ ಆಗಿರೋ ಸರ್. ಬರೀ 65,000 ಓಡಿದೆ. ಇವತ್ತಿನ ಮಾರ್ಕೆಟ್ ಬೇಡ ಅಂದ್ರೆ 6 ಲಕ್ಷ ಮೇಲಿದೆ, ಚೆಕ್ ಮಾಡ್ಕೊಳ್ಳಿ. ಬರೀ 4,95,000 ರೂಪಾಯಿಗೆ 2015 ಮಾಡಲು ಕೊಡ್ತಾ ಇದ್ದೀನಿ ಸರ್. ನೆಕ್ಸ್ಟ್ ವರ್ನಾ ಫ್ಲೂಡಿಕ್. ಓಕೆ ಸರ್, ವರ್ನಾ ಫ್ಲೂಡಿಕ್ ಬಂದು 2011 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದು ಬರೀ 30,000 ಚಿಲ್ಲರೆ ಹೊಡೈತೆ ಗಾಡಿ. ಬರೀ 30,000 ಚಿಲ್ಲರೆ ಹೊಡೆದ್ರೆ ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿ ಆಮೇಲೆ ಗಾಡಿ ತಗೊಂಡೋಗಿ. ವಿತ್ SX ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. 4,45,000 ರೂಪಾಯಿ ಫೈನಲ್ ಆಗುತ್ತೆ. 4,45,000ಗೆ ನಿಮ್ಗೆ ಬರೀ 30,000 ಓಡಿರೋ ಗಾಡಿ ಸಿಕ್ತಿರೋದು. ಹೌದು. ನೆಕ್ಸ್ಟ್ ಇಟಿಯೋಸ್ ಸರ್. ಸರ್ ಇಟಿಯೋಸ್ 2011 ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ಗಾಡಿ ಬರುತ್ತೆ. G ವೇರಿಯಂಟ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಹಬ್ಬದ ಆಫರ್ಗೆ ಬರೀ 3.5 ಲಕ್ಷ ಗಾಡಿ ಕೊಡೋಣ. ಬರೀ 3.5 ಲಕ್ಷಕ್ಕೆ ನಿಮ್ಗೆ ಇಟಿಯೋಸ್ ಸಿಗ್ತಿರೋದು. ಓಡಿರೋದು ಸರ್ ಇದು? ಸರ್ ಓಡಿರೋದು 75,000 ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿ. ಓಕೆ. ನೆಕ್ಸ್ಟ್ ಚವರ್ಲೆಟ್ ಬೀಟ್ ಇರೋದು ಸರ್. ಸರ್ ಚವರ್ಲೆಟ್ ಬೀಟ್ 2017 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, LS ವೇರಿಯಂಟ್ ಗಾಡಿ ಬಂದು ನ್ಯೂ ಶೇಪ್ ಬರುತ್ತೆ, ನ್ಯೂ ಮಾಡಲ್ ಗಾಡಿ. ಬರೀ 2,85,000 ರೂಪಾಯಿ ಗಾಡಿ ಕೊಡೋಣ ಸರ್. 2,85,000ಗೆ ಪೆಟ್ರೋಲ್ ವೇರಿಯಂಟ್ 2017 ಮಾಡಲ್ ಗಾಡಿ ಕೊಡೋಣ. ಓಕೆ. ಅಂಡ್ ಓಡಿರೋದು ಸರ್ ಇದು? ಸರ್ ಓಡಿರೋದು 75,000. ನೆಕ್ಸ್ಟ್ ಕ್ವಿಡ್ ಇರೋದು ಸರ್ 18 ಮಾಡಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಥರ್ಡ್ ಓನರ್ ಆಗಿದೆ ಗಾಡಿ. 800 ಲೀಟರ್ ಬರುತ್ತೆ ಗಾಡಿ ಬಂದು. ಇದು ಬಂದು ಬರೀ ಫೈನಲ್ ಟು ಫೈನಲ್ 3,10,000 ಕೊಟ್ಬಿಡೋಣ ಸರ್. 18 ಮಾಡಲ್ ಗಾಡಿನ 3,10,000 ರೌಂಡ್ ಫಿಗರ್ ಮಾಡ್ಬಿಡಿ ಸರ್. 3 ಲಕ್ಷಕ್ಕೆ ಬರ್ಲಿ ಸರ್, ಮಾಡ್ಕೊಟ್ಬಿಡೋಣ ಕಸ್ಟಮರ್ಗೋಸ್ಕರ. ನೆಕ್ಸ್ಟ್ ಇನ್ನೊಂದು ಸೋಲ್ಡ್ ಔಟ್ ಸರ್. ಇದನ್ನು ಸೋಲ್ಡ್ ಔಟ್. ಆಲ್ಮೋಸ್ಟ್ ಗಾಡಿಗಳು ಸೋಲ್ಡ್ ಆಗಿ ಆಲ್ಮೋಸ್ಟ್ ಚೆನ್ನಾಗಿದೆ ಸರ್, ಪರವಾಗಿಲ್ಲ, ದೇವ್ರದ ಏನ್ ತೊಂದ್ರೆ ಎಲ್ಲ ಹೋಗ್ತಾ ಇದಾವೆ. ಸೋಲ್ಡ್ ಔಟ್ ಇದೆ. ಇದು ಬಂದು ರ್ಯಾಪಿಡ್ 12 ಮಾಡಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಆಂಬಿಷನ್ ಬರುತ್ತೆ ಗಾಡಿ. ಇದು ಬಂದು ನಿಮ್ಗೆ ಬರೀ 3,85,000 ರೂಪಾಯಿ ಗಾಡಿ ಕೊಡೋಣ ಸರ್. 3,85,000ಗೆ ಡ್ರಿವನ್ ಆಗಿರೋದು ಸರ್ ಅದು? ಸರ್ ಡ್ರಿವನ್ ಆಗಿರೋದು ಬಂದು 85,000. ಓಕೆ. ನೆಕ್ಸ್ಟ್ ಗಾಡಿ ಇನ್ನೊಂದು XUV500 ಸರ್. XUV500 1 ಲಕ್ಷ ಚಿಲ್ಲರೆ ಓಡಿದೆ. 2014 ಮಾಡಲ್, W8 ಬರುತ್ತೆ ನಿಮ್ಗೆ. ಡೆಲ್ಲಿ ಗಾಡಿ ಬರುತ್ತೆ ಈ ಗಾಡಿ, ನೀವು ನೋಡಬಹುದು. NOC ರೆಡಿ ಇದೆ ಆಲ್ರೆಡಿ, ಆನ್ ದ ಸ್ಪಾಟ್ ರೆಡಿ ಇದೆ ಗಾಡಿ. ಎಲ್ಲ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ವಿತ್ NOC ಸಮೇತ 5.5 ಲಕ್ಷ ಕೊಟ್ಬಿಡೋಣ ಸರ್. 5,55,000 50,000 ನಿಮ್ಗೆ ಗಾಡಿ ಸಿಗ್ತಿರೋದು ವಿತ್ NOC. ಹೌದು. ಅಂಡ್ ಕೆ ಬೇಕಂತಂದ್ರೆ 1 ಲಕ್ಷ 1.5 1.5 ಬೀಳುತ್ತೆ. ನೆಕ್ಸ್ಟ್ ಗಾಡಿ ಸರ್. ಸರ್ ಜಾಜ್ 2015 ಮಾಡಲ್, V ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಇದು ಥರ್ಡ್ ಓನರ್ ಗಾಡಿ. ಇದನ್ನ ಬಂದು ಟಾಪ್ ಅಂಡ್ ಗಾಡಿನು, ಇದನ್ನು ಸಹ 15 ಮಾಡಲ್,
ಬರೀ 4,85,000 ಗಾಡಿ ಕೊಟ್ಬಿಡೋಣ ಸರ್. 4,85,000 ಗೆ ಈ ಗಾಡಿ ಸಿಕ್ತಿರೋದು ಫುಲ್ಲಿ ಟಾಪ್ ಅಂಡ್ ಜಾಜು. ನೆಕ್ಸ್ಟ್ ಇನ್ನೊಂದು XUV500 ಕೆ ನಂಬರ್ ಸರ್. ಕೆ ಗಾಡಿ ಇದು 2013 ಮಾಡಲು W8 ಸೆಕೆಂಡ್ ಓನರ್. ಆಲ್ಮೋಸ್ಟ್ ಇದನ್ನು 1 ಲಕ್ಷ ಓಡಿದೆ ಗಾಡಿ. 7,25,000 ಹೇಳ್ತಾ ಇರೋದು. ಡೈರೆಕ್ಟ್ ಕಸ್ಟಮರ್ ಗಾಡಿ, ಹೆಚ್ಚು ಕಮ್ಮಿ ಮುಂದೆ ಮಾಡಿಸ್ಕೊಡ್ತೀನಿ, ಏನಿದೆ ಕಮಿಷನ್ ತಗೋತೀನಿ ಸರ್. ಶೋರ್. ನೆಕ್ಸ್ಟ್ ಇನ್ನೊಂದು ಕರ್ನಾಟಕ ನಂಬರ್ ಸರ್. ಇದನ್ನು ಸೇಮ್ ಕಸ್ಟಮರ್ ಗಾಡಿ. ಇದನ್ನು 2016 ಮಾಡಲ್ W10 ಬರುತ್ತೆ. ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೆಕೆಂಡ್ ಓನರ್ ಗಾಡಿ ಇದು. ಇದನ್ನ 9.5 ಲಕ್ಷ ಹೇಳ್ತಾ ಇದ್ದಾರೆ ಕಸ್ಟಮರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 9,50,000 ನಿಮಗೆ ಫುಲ್ಲಿ ಟಾಪ್ ಅಂಡ್ W10 ವೇರಿಯಂಟ್ ಆಗಿರೋದು. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ಟಿಯಾಗೋನ. ಸರ್ ಟಿಯಾಗೋ 2016 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದು ಒಂದು XT ವೇರಿಯಂಟ್ ಬರುತ್ತೆ. ಸೆಕೆಂಡ್ ಓನರ್ ಗಾಡಿ ಬರುತ್ತೆ. ಇದನ್ನ ಆಫರ್ ಪ್ರಯುಕ್ತ ಬರೀ 3,85,000 ಗಾಡಿ ಕೊಡೋಣ. ಇನ್ನೊಂದು ಆಫರ್ ಪ್ರಯುಕ್ತ ಇನ್ನೊಂದು ಬಂಪರ್ ಪ್ರೈಸ್ ಹೇಳ್ಬಿಡಿ. ಬನ್ನಿ ಸರ್, ಮಾಡ್ಕೊಡೋಣ. ಏನ್ ಹೇಳಿದ್ರು ನಮ್ ಜನಗಳಿಗೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರ್ತಾರೆ. ಹೌದು. ಆ ಉದ್ದೇಶಕ್ಕೆ ಮುಂದೆ ಬಂದಾಗ ಇನ್ನೂ ಚೂರು ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ನೆಕ್ಸ್ಟ್ ಇನ್ನೊಂದು ಸರ್ ಟೊಯಾಟೋದಲ್ಲಿ ಸರ್ ಕೊರೋಲಾ ಆಲ್ಟಿಸ್ 2012 ಮಾಡಲ್ ಟಾಪ್ ಎಂಡ್ ಬರುತ್ತೆ ವಿತ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ. ಇದು ಥರ್ಡ್ ಓನರ್ ಬರುತ್ತೆ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಫೈನಲ್ 3,85,000 ಮಾಡ್ಕೊಡ್ತೀನಿ ಸರ್. 3,85,000 2012 ಮಾಡಲ್ ಕೊರೋಲಾ ಆಲ್ಟಿಸ್, ಅದು ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ. ನೆಕ್ಸ್ಟ್ ಗಾಡಿ ಇನ್ನೊಂದು ಡಸ್ಟರ್ ಅದು ಸರ್. ಡಸ್ಟರ್ 2014 ಮಾಡಲ್ ಡೀಸೆಲ್ ಗಾಡಿ. ಇದು ಬರೀ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. ಓನರು ಸೆಕೆಂಡ್ ಓನರ್ 110 85 110 ಪೀಸ್. 110 PS. ನೆಕ್ಸ್ಟ್ ಇನ್ನೊಂದು ಸರ್ HR ಗಾಡಿ. ಇದು ರೆಕ್ಸ್ಟಾನ್ ನೀವು ನೋಡಬಹುದು ವಿತ್ NOC ಸಮೇತ 2014 ಮಾಡಲ್ ಗಾಡಿ. ಬರೀ 4.5 ಲಕ್ಷ ಕೊಟ್ಬಿಡೋಣ. ಬರೀ 4,50,000 ವಿತ್ NOC ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಎರಡನೇ ರೆಕ್ಸ್ಟಾನ್ ತೋರಿಸ್ತಿರೋದು. ಹೌದು. ಹಾಗೆ ನೆಕ್ಸ್ಟ್ ಮತ್ತೊಂದು ಬ್ಲಾಕ್ ಕಲರ್ ಅಲ್ಲಿ ಹೋಂಡಾ ಸಿಟಿ 2006 ಮಾಡಲ್. ಇದು ವಿತ್ ಹೊಸ FC ಮಾಡಿದೀವಿ. ಇನ್ಶೂರೆನ್ಸ್ ಇದೆ. ಸೆಕೆಂಡ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಈ ಗಾಡಿನ ಬರೀ 2,10,000 ಕೊಟ್ಬಿಡೋಣ. ಬರೀ 2 ಲಕ್ಷಕ್ಕೆ ಕೊಟ್ಬಿಡ್ತಾರೆ ಅಂತ ಹೇಳ್ಬೋದು ಅಲ್ವಾ? ಬರ್ಲಿ ಸರ್, ಮಾಡ್ಕೊಡೋಣ ಹೆಚ್ಚು ಕಮ್ಮಿ. ನೆಕ್ಸ್ಟ್ ಇರೋದು ಸರ್ ಮತ್ತೊಂದು ಯಾನು 2013 ಮಾಡಲ್ ಮ್ಯಾಗ್ನಾ ವೇರಿಯಂಟ್. ಇದು ಬಂದು ನಿಮ್ಗೆ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಬರುತ್ತೆ. ಈ ಪ್ರೈಸ್ ಬಂದು ನಿಮ್ಗೆ ಬರೀ 2,65,000 ಗಾಡಿ ಕೊಡೋಣ. 2,65,000 ಗೆ ಸಿಂಗಲ್ ಓನರ್ ಸೆಕೆಂಡ್ ಓನರ್? ಸೆಕೆಂಡ್ ಓನರ್ ಓನರ್. ಓಡಿರೋದು ಸರ್ ಓಡಿರೋದು 65,000. ಓಕೆ. ನೆಕ್ಸ್ಟ್ ಸ್ಕೋಡಾದಲ್ಲಿ ಇದು ಕಸ್ಟಮರ್ ವೆಹಿಕಲ್ ಸರ್. ಇದು 2014 ಮಾಡಲ್ ಡೀಸೆಲ್ ರ್ಯಾಪಿಡ್. ಇದು ಮಿಡ್ಲ್ ಓಷನ್ ಬರುತ್ತೆ. ಇದು ವಿತ್ NOC ಸಮೇತ ಡೆಲ್ಲಿ ಗಾಡಿ ಇರೋದು. ಇದು ಗಾಡಿ ವಿತ್ NOC ಸಮೇತ ಬರೀ 2,85,000 ಗಾಡಿ ಕೊಡೋಣ. 2,85,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಹಾಗೆ ಅದು ಕಸ್ಟಮರ್ ಗಾಡಿ ಆಗಿರುತ್ತೆ. ನೆಕ್ಸ್ಟ್ ಗಾಡಿ ಸರ್ ಯಾವ್ದು ಸರ್? ಶಿಫ್ಟ್ ಡಿಸೈರ್ ಡೆಲ್ಲಿ ಗಾಡಿ. ಸೇಮ್ ಇದನ್ನು 2,85,000 ಕೊಟ್ಬಿಡೋಣ ವಿತ್ NOC ಸಮೇತ. 14 ಮಾಡಲ್ ಡೀಸೆಲ್ ಗಾಡಿ. VDI. ಓಕೆ. ನೆಕ್ಸ್ಟ್ ಗಾಡಿ ಸರ್ ಫಿಯಟ್ ಪುಂಟೋ 2011 ಮಾಡಲ್ ಡೀಸೆಲ್. ಸೆಕೆಂಡ್ ಓನರ್ ಕಂಪ್ನಿ ಟು ಇಂಡಿವಿಜುವಲ್ ಆಗಿದೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಗಾಡಿ. ಇದು ಬರೀ 1,95,000 ಗಾಡಿ ಕೊಡೋಣ. 1,95,000 ಫಿಯಟ್ ಪುಂಟೋ ಮಲ್ಟಿ ಚೆಂಟ್ ಇಂಜಿನ್ ನಿಮ್ಗೆ 1,90,000 ಸಿಗ್ತಿರೋದು. ನೆಕ್ಸ್ಟ್ ಗಾಡಿ ಸರ್ ಬ್ರಿಯೋ 2015 ಮಾಡಲ್ ಸಿಂಗಲ್ ಓನರ್ S ವೇರಿಯಂಟ್. ಬರೀ ಇದನ್ನು ಸಹ 30,000 ಚಿಲ್ಲರೆ ಓಡಿದೆ ಗಾಡಿ. 35,000 ಓಡಿದೆ. ಬರೀ ಇದನ್ನ 4,10,000 ಕೊಟ್ಬಿಡೋಣ ಸರ್. 4,10,000 ಗೆ 30,000 ಓಡಿರೋ ಗಾಡಿ ಐವಿಟೆಕ್ ಇಂಜಿನ್ ಬ್ರಿಯೋ S ವೇರಿಯಂಟ್ ನಿಮ್ಗೆ ಸಿಗ್ತಿರೋದು ವೈಟ್ ಕಲರ್ ಅಲ್ಲಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು ನೋಡಬಹುದು. ಮತ್ತೆ ಯಾವ್ದು ಸರ್? ಎಲ್ಲ ಗಾಡಿ ಇನ್ನು ತುಂಬಾ ವೆಹಿಕಲ್ ಬರೋದಿದೆ ಸರ್. ಎಕ್ಸ್ಟಾನ್ ಬರ್ತಾ ಇದೆ, ಅದ್ರ ಜೊತೆಗೆ ರ್ಯಾಪಿಡ್ ಬರ್ತಾ ಇದೆ. ತುಂಬಾ ವೆಹಿಕಲ್ ಬರ್ತಾ ಇರ್ತವೆ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಅದ್ರಲ್ಲಿ ಡೀಟೇಲ್ಸ್, ಕ್ಯಾಟ್ಲಾಗ್ ಲಿಂಕು, ಶೇರ್ ಎಲ್ಲ ಲೊಕೇಶನ್ ಸಮೇತ ಬರುತ್ತೆ. ವಿಸಿಟ್ ಮಾಡಿ ಆಫೀಸ್ಗೆ. ಡೈರೆಕ್ಟ್ ಆಗಿ ನೋಡಿ ವ್ಯಾಪಾರಗಳಾಗುತ್ತೆ. ಸರ್.